ನೋಡಿ ನೀರಿಗೂ ಲ್ಯಾಂಡಿಗೂ ಗ್ಯಾಪ್ ಇಲ್ಲ ಹಂಗಿದೆ. ಚೆನ್ನಾಗಿ ಬ್ಲೇಡ್ ಆಯ್ತು ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಏನು ಅಂದರೆ ಈ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, 2 days ಟ್ರಿಪ್ಪಿಗೆ. ಅದ್ರದ್ದು ಪ್ಯಾಕಿಂಗು ಇಲ್ಲಿ ಫುಲ್ ಥರದ್ದೆಲ್ಲ ಮಿಸ್ ಇದೆ, ತೋರ್ಸೋಕ್ಕಾಗಲ್ಲ. ಹೋಗ್ತಾ ಇರೋದು 2 ದಿನ ಟ್ರಿಪ್ಪಿಗೆ, ಆದರೆ ತೊಗೊಂಡು ಹೋಗ್ತಾ ಇರೋದು ಇಷ್ಟು ದೊಡ್ಡ ಬ್ಯಾಗು. ಯಾಕಂದರೆ ಯಾವ ಥರ ಬಟ್ಟೆ ಹಾಕಬೇಕು ಏನೂ ಪ್ಲ್ಯಾನ್ ಆಗಿಲ್ಲ ನಂದು. ಸೊ ಯಾವುದಾದ್ದು ಅನ್ಸುತ್ತೆ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಅದಾದಮೇಲೆ ಇನ್ನೊಂದೇನು ವಿಷಯ ಅಂದರೆ, ಇವಾಗ ನನ್ನ ತಮ್ಮನ ಬರ್ಡೇ, ತಮ್ಮ ಅಂದರೆ ಕಸಿನ್ ಬ್ರದರ್ದು ಬರ್ಡೇ ಇದೆ. ಸೊ ಅವನ ಬರ್ಡೇ ಮುಗಿಸ್ಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಇನ್ನು ನನ್ನ ಕೂದಲು ಹೊಡೆದು ಬಿಡ್ತೀನಿ ನಿನಗೆ. ಸೊ ಇವಾಗ ಅದನ್ನ ಕೂದಲೆಲ್ಲ ಇನ್ನೂ ಸೀರೆ ಟ್ರೈ ಮಾಡ್ಕೊಂಡು ಹೋಗಬೇಕು. ನನ್ನ ತಮ್ಮಂಗೆ ನಾನು ತಮ್ಮ ಅಂದರೆ ಅವನು ಕಸಿನ್, ಅವನಿಗೆ ಬಟ್ಟೆ ಐರನ್ ಮಾಡ್ಕೊಟ್ಟಿದ್ದೆ. ಏನು ಮಾಡ್ತಿದ್ದಾನೆ? ಎಲ್ಲಿ ಸುಡ್ತಾ? ಎಲ್ಲಿ ಸುಡ್ತು? ಸೊ ಏನೂ ಇಲ್ಲ, ಸುಮ್ಮನೆ ಸುಳ್ಳಾಗಿದೆ. ಸೊ ಗೈಸ್, ನಾನು ಇವಾಗ ಹೊರಟಿದ್ದೀನಿ. ಟಿ ಟಿ ಅಂತಾರೆ, ಮಿನಿ ಬಸ್ ಅಂತಾರೆ ಎಲ್ಲ. ಟಿ ಟಿ ಒಳಗೆ ನಾನು ಒಬ್ಬಳೇ ಇದ್ದೀನಿ. ಇವಾಗ ಎಲ್ಲರೂ ಒಂದು ಕಡೆ ಪಿಕ್ ಮಾಡ್ಕೊಂಡು ಹೋಗೋಣ. ಹೆಂಗೆ ಅನ್ನಿಸ್ತಾ ಇದೆ ನನ್ನ ಜೊತೆ ಬಂದು ನಿಮಗೆ? ಬಾಯ್. ನೋಡಿ ಗಾಯ್ಸ್, ಎಲ್ಲರೂ ಮಲಗಿದ್ದಾರೆ. ನಾವು 4 ಜನ ಇದ್ದಿದ್ದೀವಿ. 4 ಜನ. Yes guys. ಕಾಲೇಜಲ್ಲಿ ಮೊದಲೆರಡು ಕ್ಲಾಸು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನ ಬ್ಲಾಗ್ ಮಾಡ್ಬಿಡು ಫುಲ್ಲು. ನಾನೇ ಮಾಡಲಾ? ನಾವು ಎಲ್ಲಿ ಮುರುಡೇಶ್ವರ ರೀಚ್ ಆಗಿದ್ದೀವಿ. ಧ್ವನಿ ಪಟ್ಟಿಗೆ ಆಫ್ ಆಗಿದೆ. ಅವಳು ರೂಮ್ ನೋಡ್ಕೊಂಬರಕ್ಕೆ ಹೋಗ್ತಿದ್ದಾಳೆ. ಇಲ್ಲಿ ನೋಡಿ ನೀರಿಗೂ ಲ್ಯಾಂಡಿಗೂ ಗ್ಯಾಪ್ ಇಲ್ಲ ಹಂಗಿದೆ. ನಮ್ಮ ಸೃಷ್ಟಿಯವರು ಫೋಟೋ ತೆಗೆಸ್ಕೋಬೇಕು ಅಂದ್ಕೊಂಡಿದ್ರು, ಆದರೆ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ರೇಂಜಿಗೆ ಆಗಿದೆ. ಅವಳು ಬರಲಿ. ಸೊ ನಾವೀಗ ಸ್ಟೇ ಮಾಡ್ತಿರೋ ರೂಮ್ ಇದು. ಇವ್ರದಿಲ್ಲಿ ಸಲೂನೇ ನಡೆಸ್ತಾ ಇದ್ದಾರೆ. ಯಾರ್ಯಾರು ಹೆಂಗಿರ್ತಾರೆ ಹಂಗೆ ಕಾಣಿಸ್ತಾರೆ. ನಂದು ಯಾವಾಗ ಮಾಡ್ತೀಯ ಇನ್ನು ಮೀಟಿಂಗ್? ಸರಿತಾ? ಸೊ ಇಲ್ಲಿ ನಾವು ಫಸ್ಟು ದರ್ಶನ ಆಗೋಕ್ಕಿಂತ ಮುಂಚೆ ಅಲ್ಲಿ ಮೇಲ್ಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಆಮೇಲೆ ಫುಲ್ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಲಿಫ್ಟಲ್ಲಿ 17th ಫ್ಲೋರ್ ತನಕ ಹೋಗ್ತಾಯಿದ್ವಿ. 17th ಫ್ಲೋರಿಗೆ ಹೋಗ್ತಾಯಿದ್ವಿ. ಸೊ ನಾವೀಗ 17th ಫ್ಲೋರ್ ಹತ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು 17th ಫ್ಲೋರ್
ಮಾಡ್ಕೊಂಡಿದ್ದೀವಿ ಈ ವ್ಯೂ ನೋಡೋಕ್ಕೆ. ಈ ಕಡೆ ಏನೋ ಕಾಣುತ್ತೆ, ಇಲ್ಲಿಂದ ಫುಲ್ ಕಾಣುತ್ತೆ. ಅವರೆಲ್ಲ ಅಲ್ಲಿದ್ದಾರೆ. ಇಲ್ಲೇ ಇದ್ಬಿಡ್ತಾಳೆ ಅವಳು ಬಿಟ್ರೆ. ವ್ಯೂ ಹೆಂಗಿದೆ? ವಾವ್, ಮಸ್ತಿದೆ ಇಲ್ಲಿಂದ. ಆದರೆ ಪೋಲ್ಗಳು ಅಡ್ಡ ಆಗ್ತೈತೆ, ನನಗೆ ಹೆಂಗೆ ತೆಗಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ವೆರಿ ಗುಡ್, ವೆರಿ ಗುಡ್, ನೈಸ್ ಕ್ಲಿಕ್ಕಿಂಗ್. ಇವಳು ಐಮನ್ ಅಂತ, ಇವಳು ಬರ್ತಿರೋದು ನಮ್ಮ ಬ್ಲಾಗ್. ತಂದಿನಿ, ಇದರಲ್ಲೇ ಐತಿ. ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಮೈಕ್ ಇವರಿಗೆ. ಸಬ್ಸ್ಕ್ರೈಬ್ ಟು ರಕ್ಷಿತಾ ಪವಾರ್ ಚಾನಲ್. ಸೊ ಗೈಸ್, ನಾವು ಇವಾಗ ದೇವಸ್ಥಾನ ಮುಗಿಸ್ಕೊಂಡ್ಬಂದು ಈಗ ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಅವರೆಲ್ಲ ಇವಾಗ ಬರ್ತಿದ್ದಾರೆ. ಇಲ್ಲಿಂದ ಹೋಗೋದು. ಭಾರಿ ಶೆಕೆ ಉಂಟು ಇಲ್ಲಿ. ವೆಲ್ಕಮ್. ಹಾಯ್. ನೋಡಿ ಗೈಸ್, ನಾವು ಕಷ್ಟಪಟ್ಟು 1 hour ಬೋಟಿಂಗಿಗೆ ಬಂದ್ರೆ ಇಲ್ಲಿ ಬಂದ ತಕ್ಷಣ ಏನಾಗಿದೆ, ಜೋರ್ ಮಳೆ ಬಂದಿದೆ. ನೋಡಿ ಗೈಸ್, ನೋಡಿ ಬಂದಿದೆ. ಜೋರ್ ಮಳೆ ಬರ್ತಾ ಇದೆ. ನೋಡಿ ಗೈಸ್, ಮಳೆ ಬರ್ತಾ ಇದೆ. ನಾವು ಬಂದ್ ಇವಾಗ ಜಸ್ಟ್ ಗಾಡಿ ನಿಲ್ಸಿದ್ವಿ, ಮಳೆ ಬರ್ತಾ ಇದೆ. ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ. ಇಫ್ ಬ್ಯಾಡ್ ಲಕ್ ಹ್ಯಾಡ್ ಅ ಫೇಸ್. ನಮ್ದೇ 9 ಜನದ್ದು. ಏನ್ ಮಾಡೋದು ಗೈಸ್? ಬೆಳಗ್ಗೆ ದರ್ಶನ ಸೂಪರ್ ಆಯ್ತು ಗೈಸ್. ಊಟದಲ್ಲಿ ಚೆನ್ನಾಗಿ ಬ್ಲೇಡ್ ಆಯ್ತು ಗೈಸ್. ಸರ್, ಒಂದು ಮಿಲ್ಕ್ ಶೇಕಿಗೆ 80 ರೂಪಾಯಿ ಅಂತೆ ಗೈಸ್. ದಾವಣಗೆರೆಯಲ್ಲಿ 100 ಗೈಸ್. ಅಭಿಪ್ರಾಯವನ್ನು ನಾವು 5 ಕುಡಿತಿದ್ವಿ ದಾವಣಗೆರೆ. ಹೇಳಿ. ಬ್ಲೇಡ್ ಹಾಕ್ಸ್ಕೊಂಡ್ ಬಂದಿದ್ದೀವಿ. 10 ರೂಪಾಯಿ ಸ್ಲೈಸ್ ತಗೊಂಡಿದ್ರೆ ಶಾರ್ಪ್ ಬ್ಲೇಡ್. ಸೊ ನಾವ್ ಇವಾಗ ಮಳೆ ನಿಂತೈತೆ. ಸೊ ಇವಾಗ ಬಂದಿದೀವಿ. ಇವಾಗ ಬೋಟ್ ಹೋಗ್ಬೇಕು. ಯಾವ ಬೋಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅವ್ರು ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತಾರೋ ಅದ್ರಲ್ಲಿ ಹೋಗ್ಬೇಕು. ನಾವು ಸೆಲೆಕ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ನಾನು ಬೋಟ್ ಹತ್ತೋ ಅರ್ಜೆಂಟಲ್ಲಿ ಮೈಕ್ ಆನ್ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ಟಿದ್ದೀನಿ. ಮೈಕ್ ಆನ್ ಇದೆ ಅಂದ್ಬಿಟ್ಟು ಎಲ್ಲ ಮಾತಾಡಿದ್ದೀನಿ. ಸೊ ಇಲ್ಲಿ ಬೋಟ್ ಹತ್ಕೊಂಡು ಇವೆಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟೇ ಅಲ್ಲಿ ನಡೆದಿರೋದು, ಇನ್ನೇನು ನಡೆದಿಲ್ಲ. ಬಟ್ ನಾನು ಮೈಕ್ ಹಾಕೋದು ಮರ್ತುಬಿಟ್ಟಿದ್ದೀನಿ. ಮೈಕ್ ಹಾಕಿದ್ದೀನಿ, ಮೈಕ್ ಆನ್ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೀನಿ. ಅದು ನನಗೆ ಇವಾಗ ಮನೆಗೆ ಬಂದಮೇಲೆ ರಿಯಲೈಸ್ ಆಗ್ತಾಯಿದೆ ಅಷ್ಟೇ. ಬಟ್ ದ ವ್ಯೂ ವಾಸ್ ಮಸ್ತ್. ನನ್ನ ಮೈಕ್ ಆನ್ ಇಲ್ಲ, ಆದರೂ ಅವಳ ಹತ್ರ ಹೋಗ್ಬಿಟ್ಟು ಒಪಿನಿಯನ್ ಕೇಳ್ತಿದ್ದೀನಿ. ಆದರೂ ಅವಳು ಹೇಳ್ತಾನೂ ಇದ್ದಾಳೆ. ನಮಗಾದರೂ ರಿಯಲೈಸ್ ಆಗಿಲ್ಲ ಅಷ್ಟು. ಅದನ್ನು ಮುಗಿಸ್ಕೊಂಡು ಬಂದ್ವಿ ನಾವು. ಸೊ ನೆಕ್ಸ್ಟು ಇಲ್ಲಿ ಒಂದು ಕಡೆ ಒಂದು ಚಿಕ್ಕ ಅಂಗಡಿ ಥರ ಇತ್ತು. ಸೊ ಅಲ್ಲಿ ನಾವು ಕೋಕುಮ್ ಜ್ಯೂಸ್ ಅನ್ನೋದು ಒಂದು ಅಲ್ಲಿನ ಫೇಮಸ್ ಜ್ಯೂಸ್ ಐತೆ, ಅದನ್ನು ಟ್ರೈ ಮಾಡಿದ್ವಿ. ಮೋರ್ ಲೈಕ್ ಲೆಮನ್ ಜ್ಯೂಸ್ ಥರ ಇತ್ತು, ಬಟ್ ರೆಡ್ ಇನ್ ಕಲರ್ ಇತ್ತು. ಸ್ವಲ್ಪ ಜನ ಕೋಕುಮ್ ಜ್ಯೂಸ್ ತೊಗೊಂಡ್ವಿ, ಸ್ವಲ್ಪ ಜನ ಮಜ್ಜಿಗೆ ತೊಗೊಂಡ್ವಿ. ಅದನ್ನು ಕುಡಿದು ಅಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಬಿಟ್ವಿ. ಬಟ್ ನಾನು ಮೈಕ್ ಹಾಕಿದ್ದೀನಿ, ಆನ್ ಮಾಡಿಲ್ಲ. ಸೊ ಇವಾಗ 1 ಅವರದ್ದು ಏನೇನು ಬೋಟಿಂಗ್ ಮುಗಿಸ್ಕೊಂಡು ಒಂದು ಹೋಮ್ ಥರ ಇರೋ ರೂಮ್ಗಿಂತ ಹೋಮ್ ಥರ ಇರೋ ಒಂದು ಸ್ಟೇಗೆ ಬಂದಿದ್ದೀವಿ. ಸೊ ಇಲ್ಲಿ ಮತ್ತೆ ರೆಡಿಯಾಗಿ ಇವಾಗ
ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ಲೈಕ್ ಸುಮ್ಮನೆ ನೋಡ್ಕೊಂಬರೋಕ್ಕೆ. ವಾಟರ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಓಮ್ ಇವಾಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀವಿ. ಬಂದಮೇಲೆ ತೋರಿಸ್ತೀವಿ. ಸೊ ಇವಾಗ ಹೋಗೋಣ ಬನ್ನಿ ಗೈಸ್. ನಾವು ಇವಾಗ ಮ್ಯಾಂಗ್ರೋವ್ ಫಾರೆಸ್ಟಾ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ವಾಕ್ ಗೈಸ್ ವಾಕ್ ಬಂದಿದ್ದೀವಿ. ಮೂಡ್ ಇರ್ಲಿಲ್ಲ ಗೈಸ್, ಅಂದ್ರೂ ಆದರೂ ಜ್ಯೋತಿ ಆಂಟಿ ಅವ್ರ ಮೋಟಿವೇಶನ್ ತಗೊಂಡು ಇವ್ರ ಮೋಟಿವೇಶನ್ ಇಂದ ಬಂದಿದ್ದೀವಿ. ನೋಡಿ ತೋರ್ಸೆ, ಇಲ್ಲಿ ಏನೂ ಇಲ್ಲ, ಬರೀ ಈ ಇದ್ರ ಮೇಲೆ ನಡ್ಕೊಂಡು ಹೋಗೋದು. ಒಂದೊಂದು ಕಡೆ ಜಾಗ ಚೆನ್ನಾಗೈತಿ, ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೇ ಮಾಡೋದು ನಾವು ಇವತ್ತು. ಗೈಸ್ ಇವ್ರಿಬ್ರು ನೋಡಿ ಹಿಂಗೆ ನೋಡ್ಕೊಂಡು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ನಡ್ಕೊಂಡು ಹೋಗೋ ಥರ ಅನ್ನಿಸ್ತಿಲ್ವಾ ನಿಮಗೆ? ಗಜಬ್ ಬೇಜತಿ. ಸೊ ಗೈಸ್ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ, ಏನೂ ಇಲ್ಲ ಇದರಲ್ಲಿ. ಅವಳು ನನ್ನನ್ನು ಶೂಟ್ ಮಾಡ್ತಾಳೆ, ನಾನು ಅವಳನ್ನು ಶೂಟ್ ಮಾಡ್ತೀನಿ, ಅಷ್ಟೇ ಆಗೋದು. ಹಾಂ, ಇವಾಗ ಇಲ್ಲಿಂದ ಬೀಚಿಗೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಗೈಸ್ ನಾವಿವಾಗ ಬೀಚಿಗೆ ಬಂದಿದ್ದೀವಿ. ಸೊ ಈ ತರ ಮಳೆಯಲ್ಲಿ ಅಲ್ಲೆಲ್ಲೋ ಮಳೆ ಬೀಳ್ತಾ ಇದೆ, ತೋರ್ಸು. ಆ ಕಡೆ ಅಲ್ಲಿ ಮಳೆ ಬರ್ತಾ ಇದೆ, ಯು ಕ್ಯಾನ್ ಸಿ. ಬ್ಲಾಗ್ ಮಾಡ್ತಿದ್ದೀನಿ, ಮಾತಾಡ್ಬೇಡ ಅಂದ್ರೆ. ನಿಜವಾಗ್ಲೂ ಸಮ್ಮರ್ ಅಲ್ಲಿ ಬಂದಾಗ ಸೀ ಟಚ್ ಮಾಡಕ್ ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಇವಾಗ ಬಹಳ ಖುಷಿ ಆಗ್ತದೆ. ಪಾಯಿಂಟ್ ಗೈಸ್ ಸನ್ಸೆಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸನ್ಸೆಟ್ ಮಾಡಿ ನೋಡ್ಕೊಂಡು ಹೋಗ್ಬೇಕು. ಮಜಾ. ಇದು ಆಗಿತ್ತು ಫಸ್ಟ್ ಡೇ, ಇದು ಪಾರ್ಟ್ 1. ಈಗ ನೆಕ್ಸ್ಟ್ ಡೇ ಇದು ಪಾರ್ಟ್ 2 ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್. ಬಾಯ್.